ಕೇಸಲ್ಲಿ ಭೈರತಿ ಬಸವರಾಜ್ಗೆ ಟೆನ್ಷನ್. ಹೈಕೋರ್ಟ್ನಲ್ಲಿಂದು ಜಾಮೀನು ಅರ್ಜಿ ವಿಚಾರಣೆ. ಬೇಲ್ ನಿರಾಕರಿಸಿದಂಥ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ವಿಚಾರಣೆ ನಡೆಯುತ್ತೆ. ಈಗ ಕೊಲೆ ಕೇಸಲ್ಲಿ ಭೈರತಿ ಬಸವರಾಜ್ಗೆ ಟೆನ್ಷನ್ ಶುರುವಾಗಿದೆ. ಹೈಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಆಗುತ್ತೆ. ಬೇಲ್ ನಿರಾಕರಿಸಿದಂತಹ ಜನಪ್ರತಿನಿಧಿಗಳ ನ್ಯಾಯಾಲಯ ಹೈಕೋರ್ಟ್ನಲ್ಲಿ ಭೈರತಿ ಪರ ಸಂದೇಶ್ ಚೌಟ ವಾದವನ್ನ ಮಂಡಿಸ್ತಾರೆ. ಸಿಐಡಿ ಪರವಾಗಿ ಎಸ್ಪಿಪಿ ಬಿಎನ್ ಜಗದೀಶ್ ವಾದವನ್ನ ಮಂಡಿಸ್ತಾರೆ. ಭೈರತಿ ವಿರುದ್ಧ ಹಲವು ಸಾಕ್ಷ್ಯಗಳು ಕೂಡ ಇದೆ ಅಂತ ಹೇಳಿ ವಾದವನ್ನು ಕೂಡ ಮಂಡಿಸ್ತಾರೆ. ಟವರ್ ಲೊಕೇಶನ್, ಕಾಲ್ ರೆಕಾರ್ಡ್ಸ್ ಎಲ್ಲವನ್ನು ಕೂಡ ಮಾಹಿತಿನ ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ ಸಿಐಡಿ. ಎ1 ಜಗದೀಶ್, ಎ5 ಭೈರತಿ ಬಸವರಾಜ್, ಎ20 ಅಜಿತ್ ನಡುವೆ ನಡೆದಂತಹ ಕಾಲ್ ರೆಕಾರ್ಡ್ ಸಂಭಾಷಣೆ ಇವತ್ತು ವಿಚಾರಣೆ ಆಗುತ್ತೆ. ಬೇಲ್ ಸಿಗುತ್ತಾ ಅಥವಾ ಜೈಲಿ ಗತಿಯಾಗುತ್ತಾ? ಕೊಲೆ ಕೇಸ್ನಲ್ಲಿ ಈಗ ಭೈರತಿ ಬಸವರಾಜ್ಗೆ ಟೆನ್ಷನ್ ಶುರುವಾಗಿದೆ. ಮೊಬೈಲ್ನ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿ ಹೋಗಿದ್ದಾರೆ. ಒಂದು ಕಡೆ ಹುಡುಕುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ಮೊನ್ನೆ ಕೂಡ ಬೇಲ್ ನಿರಾಕರಣೆಯನ್ನು ಮಾಡಲಾಗಿತ್ತು. ಈಗ ಮತ್ತೆ ಅರ್ಜಿಯ ವಿಚಾರಣೆಯನ್ನು ಕೂಡ ಮಾಡಲಾಗುತ್ತೆ. ಈಗ ಟೆನ್ಷನ್ ಶುರುವಾಗಿದೆ. ಎ1 ಜಗದೀಶ್, ಎ5 ಭೈರತಿ ಬಸವರಾಜ್ ಹಾಗೆಯೇ ಎ20 ಅಜಿತ್ ನಡುವೆ ಮಾತುಕತೆ ಕೂಡ ನಡೆದಿದೆ. ಎಲ್ಲ ಕಾಲ್ ರೆಕಾರ್ಡ್ಸ್ ಸಹ ಸಿಐಡಿಗೆ ಸಿಕ್ಕಿದೆ. ಟವರ್ ಲೊಕೇಶನ್ ಆಗಿರ್ಬೋದು, ಕಾಲ್ ರೆಕಾರ್ಡ್ಸ್ ಮಾಹಿತಿನೂ ಕೂಡ ಸಿಐಡಿ ಸಂಗ್ರಹಿಸಿ ಇಟ್ಕೊಂಡಿದೆ. ಭೈರತಿ ವಿರುದ್ಧ ಹಲವು ಸಾಕ್ಷ್ಯಗಳು ಇದೆ ಅಂತ ಕೂಡ ಹೈಕೋರ್ಟ್ ಮನವರಿಕೆಯನ್ನ ಮಾಡಿಕೊಡುತ್ತೆ ಸಿಐಡಿ ಪರವಾಗಿ ಎಸ್ಪಿಪಿ ಬಿಎನ್ ಜಗದೀಶ್ ವಾದವನ್ನ ಮಂಡಿಸ್ತಾರೆ. ಭೈರತಿ ಪರವಾಗಿ ಸಂದೇಶ್ ಚೌಟ ವಾದವನ್ನ ಮಂಡಿಸಲಿದ್ದಾರೆ.